ಶ್ರೀ ಗುರುಚರಿತ್ರೆ 3ನೇ ಅಧ್ಯಾಯ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿಯ ವಿವರಣೆಯಿಂದ ನಾಮಧಾರಕನಲ್ಲಿ ಗುರುಗಳ ಬಗ್ಗೆ ಅಪಾರವಾದ ಶ್ರದ್ಧೆ ಭಕ್ತಿಗಳುಂಟಾದವು. ಆತನು ಸಿದ್ಧಮುನಿಗೆ ದಂಡವತ್ ನಮಸ್ಕಾರ ಮಾಡಿ, ಸ್ವಾಮಿ, ಈಗ ನನ್ನ ಮನಸ್ಸು ಆನಂದ ಹೊಂದಿದೆ. ನಾನೀಗ ನಿಮ್ಮ ಚರಣ ಸೇವಕನು. ದಯವಿಟ್ಟು ನನಗೆ ಶ್ರೀ ಗುರುಗಳ ಚರಿತ್ರೆಯನ್ನು ಸಂಪೂರ್ಣವಾಗಿ ಹೇಳುವ ಕೃಪೆ ಮಾಡಬೇಕೆಂದು ಭಿನ್ನಯಿಸಿಕೊಂಡನು. ಅದಕ್ಕೆ ಪ್ರತಿಯಾಗಿ ಸಿದ್ಧಮುನಿಯು, ಎಲೈ ಶಿಷ್ಯನೇ ಕೇಳು. ಗುರುಗಳು ಯಾವ ಯಾವ ಸ್ಥಳಗಳಲ್ಲಿ ಇರುತ್ತಾರೋ ಆ ಸ್ಥಳಗಳಲ್ಲೆಲ್ಲ ನಾನು ಇದ್ದೇ ಇರುತ್ತೇನೆ. ಗುರುನಾಮ ಸ್ಮರಣೆಯೇ ನನ್ನ ಆಹಾರವಾಗಿದೆ. ಇಂಥ ಸದ್ಗುರುವಿನ ಚರಿತ್ರೆಯನ್ನು ಸಂಪೂರ್ಣವಾಗಿ ಕೇಳುವವರು ತತ್ಕಾಲದಲ್ಲಿ ಇಚ್ಛಿತ ಫಲವ ಪಡೆದು ನಂತರ ಸದ್ಗತಿ ಹೊಂದುತ್ತಾರೆ. ಅಪುತ್ರರು ಪುತ್ರವಂತರಾಗುತ್ತಾರೆ. ರೋಗಿಗಳು ನಿರೋಗಿಗಳಾಗಿ, ದರಿದ್ರರು ಐಶ್ವರ್ಯವಂತರು ಆಗುತ್ತಾರೆ. ಒಟ್ಟಾರೆ ಈ ಕಲಿಯುಗದಲ್ಲಿ ಅಂತೂ ಗುರುಚರಿತ್ರೆಯು ಕಾಮಧೇನುವಿನಂತೆ ಫಲದಾಯಕವಾಗಿದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಶಿಷ್ಯೋತ್ತಮನೆ ಕೇಳು. ನಿರ್ಗುಣ ಪರಬ್ರಹ್ಮ ವಸ್ತುವು ಈ ಜಗತ್ತಿನ ಮೂಲವೆನಿಸುವುದು. ಅದು ತನ್ನಲ್ಲಿರುವ ಮಾಯೆಯಿಂದ ಸಕಲ ಸೃಷ್ಟಿಗೆ ಕಾರಣೀಭೂತವಾಗಿದೆ. ಅದರ ಸಂಜ್ಞೆಯಿಂದಲೇ ಬ್ರಹ್ಮನು ಸೃಷ್ಟಿ ಮಾಡುವನು, ವಿಷ್ಣುವು ರಕ್ಷಣೆ ಮಾಡುವನು, ರುದ್ರನು ಲಯಗೊಳಿಸುವನು. ರಜಸತ್ವ ತಮೋಗುಣಗಳಿಗೆ ಅಧಿಪತಿಗಳಾಗಿದ್ದ ಬ್ರಹ್ಮ ವಿಷ್ಣು ಮಹೇಶ್ವರರು ತೋರಿಕೆಯಲ್ಲಿ ಬೇರೆ ಬೇರೆಯಾಗಿ ಗೋಚರಿಸಿದರೂ ವಸ್ತುಸ್ಥಿತಿಯಲ್ಲಿ ಒಂದೇ ಸತ್ಯ ವಸ್ತುವಿನ ವಿಭಿನ್ನ ರೂಪರಾಗಿದ್ದಾರೆ. ಇವರು ಕಾಲಕಾಲಕ್ಕೆ ಧರೆಯಲ್ಲಿ ಅವತರಿಸಿ ಭೂಭಾರವನ್ನು ಕಡಿಮೆ ಮಾಡುತ್ತಾರೆ. ಹಿಂದೆ ಅಂಬರೀಷನೆಂಬ ಹರಿಭಕ್ತ ರಾಜನಿದ್ದನು. ಆತನು ನಿಷ್ಠೆಯಿಂದ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದನು. ಒಂದು ದಿವಸ ದ್ವಾದಶಿಯ ನಸುಕಿನಲ್ಲಿ ದುರ್ವಾಸ ಮುನಿಗಳು ಆತನ ಮನೆಗೆ ಬಂದರು. ರಾಜನು ಅವರನ್ನು ಆದರದಿಂದ ಸತ್ಕರಿಸಿ, ಅಂದು ಸಾಧನ ದ್ವಾದಶಿ ಇರುವುದರಿಂದ ತೀವ್ರ ನದಿಗೆ ಹೋಗಿ ಸ್ನಾನಾನುಷ್ಠಾನಗಳನ್ನು ತೀರಿಸಿಕೊಂಡು ಬಂದು ಉಪೋಷಣೆಯ ಪಾರಣೆ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಪ್ರಾರ್ಥಿಸಿಕೊಂಡನು. ಆದರೆ ನದಿಗೆ ಹೋದ ದುರ್ವಾಸ ಮುನಿಗಳು ಬೇಗ ಬಾರದ್ದರಿಂದ ತನ್ನ ವ್ರತಕ್ಕೆ ಭಂಗ ಬರಬಾರದೆಂಬ ಉದ್ದೇಶದಿಂದ ಶ್ರೀಹರಿಯ ತೀರ್ಥ ಸ್ವೀಕರಿಸಿ ಪಾರಣೆ ಮುಗಿಸಿಬಿಟ್ಟನು. ಈ ವಿಷಯವು ದೂರ್ವಾಸರಿಗೆ ಗೊತ್ತಾಗಿ ಅವರು ಅಂಬರೀಷನಿಗೆ ವಿವಿಧ ಯೋನಿಗಳಲ್ಲಿ ಜನ್ಮ ತಾಳು ಎಂಬ ಶಾಪವಿತ್ತರು. ತಕ್ಷಣವೇ ಶ್ರೀಹರಿಯು ಅಲ್ಲಿ ಪ್ರಕಟನಾಗಿ ತನ್ನ ಭಕ್ತನಿಗಿದ್ದ ಶಾಪವನ್ನು ತಾನೇ ಅನುಭವಿಸುವುದಕ್ಕೆ ಸಿದ್ಧನಾದನು. ದುರ್ವಾಸರು ಜ್ಞಾನಿಗಳು. ಶ್ರೀಹರಿಗೆ ವಿವಿಧ ಯೋನಿಗಳಲ್ಲಿ ದಶಾವತಾರ ಮಾಡೆಂದು ಶಾಪವನ್ನಿತ್ತರು. ನಾರಾಯಣನು ಅಂತೆಯೇ ದಶಾವತಾರ ತಾಳಬೇಕಾಯಿತು. ದತ್ತಾತ್ರೇಯನ ಅವತಾರ ಕೂಡ ಅಂಥದ್ದರಲ್ಲಿಯೇ ಒಂದಾಗಿದೆ. ನಾಮಧಾರಕನಿಗೆ ಸಿದ್ಧಮುನಿಯು ತಿಳಿಸಿದನೆಂಬಲ್ಲಿಗೆ ಸಾರರೂಪ ಗುರುಚರಿತ್ರೆಯ 3ನೇ ಅಧ್ಯಾಯವು ಮುಕ್ತಾಯವಾಯಿತು.